ಸಿಟಿ ರವಿ ಸರ್ ನಮಸ್ಕಾರ. ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೇನೆ. ಈಗ ನಮಸ್ಕಾರ, ಕೇಳ್ತಾ ಇದೆ. 2 ಸರ್ವೆಗಳು ಪಿಮಾಕ್ ಹಾಗೆ ಮ್ಯಾಟ್ರೇಜ್, ಒಂದರಲ್ಲಿ 359, ಇನ್ನೊಂದರಲ್ಲಿ 368. 400 ಪಾರ್ ಆಗ್ಲಿಲ್ಲ. ನಿಮ್ಮ ಮೊದಲ ಪ್ರತಿಕ್ರಿಯೆ? ಈ ಸರ್ವೆದು 400 ಪಾರ್ ಗುರಿ ಇಟ್ಕೊಂಡೇ ನಾವು ಈ ಚುನಾವಣೆಗೆ ಇಳಿದಿದ್ದು. ನಮ್ ಗುರಿ ಇವತ್ತಿಲ್ಲ ನಾಳೆ ಸಾಧಿಸ್ತೀವಿ. ಅಲ್ಲ, ನಾಳೆ ಅನ್ನೋದಕ್ಕೆ 5 ವರ್ಷ ಟೆನ್ಯೂರ್ ಉಳಿದು ಬಿಡುತ್ತೆ. ನಿಮಗೆ ನೀವೇನ್ ಬೇಕಾದ್ರೂ ಹೇಳಿ. 1951 ನಲ್ಲಿ ಜನಸಂಘ ಪ್ರಾರಂಭ ಆದಾಗ 92 1 ವರ್ಷದ ಪಾರ್ಟಿ 1952 ನಲ್ಲಿ 3 ಸೀಟ್ ತಗೊಂಡ್ವಿ. ಅವತ್ತೇ ನಾವು ಅಧಿಕಾರಕ್ಕೆ ಬರೋ ಕನಸು ಹೊತ್ಕೊಂಡು ಕೆಲಸ ಮಾಡಕ್ ಪ್ರಾರಂಭ ಮಾಡಿದ್ವಿ. ಅಂದ್ರೆ ನಾನು 400 ಪಾರ್ ಆಗುವಾಗ ಮೋದಿ ಇರೋದಿಲ್ಲ ಅಂತ ನೀವು ಹೇಳ್ತಿರೋದು? ಮೋದಿಯವರ ಕಾರ್ಯ ಇರುತ್ತಲ್ಲ, ಮೋದಿಯವರ ಕೆಲಸ, ಮೋದಿಯವರ ಆಶೀರ್ವಾದ ಇದ್ದೇ ಇರುತ್ತಲ್ಲ. ಭಾರತದ ಜೊತೆಗೆ ಮೋದಿಯವರ ಆತ್ಮ, ಮೋದಿಯವರ ಆಶೀರ್ವಾದ ಸದಾಕಾಲ ಇರುತ್ತೆ. ಇನ್ನು 1000 ವರ್ಷದ ನಂತರನೂ ಕೂಡ ಮೋದಿಯವರ ಆತ್ಮ ಭಾರತದ ಜೊತೆಗೆ ಇರುತ್ತೆ. ಆದ್ರೆ ಭಾರತ ಒಡೆಯೋರ್ ಜೊತೆಗೆ ಇರಲ್ಲ. ಸಿಟಿ ರವಿ ಅವರೇ, ನೀವು ಹೇಳ್ತಾ ಇರೋದು ಭಾರತದ ಮಟ್ಟಿಗೆ ಹೇಳ್ತಾ ಇದ್ದೀರಾ, ಆದ್ರೆ ಕರ್ನಾಟಕಕ್ಕೆ ಬಂದ್ರೆ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ನೀವು ಹೇಳ್ತಾ ಇರೋದ್ರ ಉಲ್ಟಾ ರಿಸಲ್ಟ್ ಅಂತ. ಯಾಕಂತಂದ್ರೆ ವಿಧಾನಸಭಾ ಎಲೆಕ್ಷನ್ ಏನಾಯ್ತು ನಾವು ನೋಡಿದ್ವಿ. ಈಗ ಲೋಕಸಭಾ ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂತದ್ದು ಸಿಟಿ ರವಿ ಅವರೇ, ಕಡಿಮೆ ಬರುತ್ತೆ, 22 ಸೀಟ್ ಬರುತ್ತೆ ಅಂತ. ಸೊ ಎಲ್ಲೋ ಒಂದ್ ಕಡೆ ಜಾರ್ಕೊಂಡ್ ಹೋಗ್ತಾ ಇದೆಯಾ ಕೆಳಗಡೆ ಅಂತ ಕರ್ನಾಟಕದಲ್ಲಿ ಬಿಜೆಪಿ. ಅಂದ್ರೆ ವಿಧಾನಸಭಾ ಚುನಾವಣೆಗೆ ಲೆಕ್ಕ ಹಾಕಿದ್ರೆ ಕಾಂಗ್ರೆಸ್ಗೆ 22 ಸೀಟ್ ಬರ್ಬೇಕಿತ್ತು. ಹಾಗೆ ತೋರಿಸ್ತಾ ಇಲ್ವಲ್ಲ. ಕಾಂಗ್ರೆಸ್ಗೆ 3, 5, 8 ಮಟ್ಟಕ್ಕೆ ಬಿಜೆಪಿ ಕೆಳಗಡೆ ಹೋದ್ರೂ ಪರವಾಗಿಲ್ಲ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದ್ಯಾ? ಆ ಮನಸ್ಥಿತಿ ಬಂದಿಲ್ಲ. ಮನಸ್ಥಿತಿ ಬಂದಿಲ್ಲ. ನೀವ್ ಹೇಳಿದಕ್ಕೆ ನಾನು ಹೇಳಿದ್ದು, ನೀವ್ ಹೇಳಿದ ಲೆಕ್ಕಾಚಾರದ ಪ್ರಕಾರ ಆದ್ರೆ ಕಾಂಗ್ರೆಸ್ಗೆ 22 ಅಂತ ತೋರಿಸ್ಬೇಕಿತ್ತು. ಹಾಗೆ ಯಾವ ಎಕ್ಸಿಸ್ಟ್ ಪೋಲ್ ನಲ್ಲೂ ಕೂಡ ತೋರಿಸಿಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾವ ಸಮೀಕ್ಷೆನೂ ಅದನ್ನ ಹೇಳಿಲ್ಲ. ಎಲ್ಲಾ ಸಮೀಕ್ಷೆಗಳು ಕೂಡ ಬಿಜೆಪಿ ಪ್ಲಸ್ ಅನ್ನೋದನ್ನೇ ತೋರಿಸಿದ್ದಾರೆ, ಬಿಟ್ರೆ ಇನ್ಯಾವುದು ಕಾಂಗ್ರೆಸ್ ಪ್ಲಸ್ ಅಂತ. ಸರ್, ಮೋದಿ ಅವ್ರು ಬಂದು ಅಷ್ಟೆಲ್ಲ ರ್ಯಾಲಿಗಳು ಮಾಡಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೂ ಅಷ್ಟೊಂದು ಪ್ರಚಾರ ಕೊಟ್ಟು ನೀವುಗಳೆಲ್ಲ ಅಷ್ಟೆಲ್ಲ ವರ್ಕ್ ಮಾಡಿ ಇಷ್ಟು ಮಾಡಿದರೂ ಕೂಡ ಕಳೆದ ಬಾರಿ ಬಂದ ಸ್ಥಾನಗಳನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ. ಮತ್ತೆ ಏನು ಜಾರ್ವಿಕೆ ಹಾದಿಯೆಲ್ಲ ಇದೆ ಬಿಜೆಪಿ ಅಂತ. 4ನೇ ತಾರೀಕು ರಿಸಲ್ಟ್ ಇರೋದು. ನೀವು ಇವತ್ತೇ ರಿಸಲ್ಟ್ ಬನ್ನಿ. ಇವತ್ತಿನ 4ನೇ ತಾರೀಕು ರಿಸಲ್ಟ್. 4ನೇ ತಾರೀಕು ಹೊತ್ತಿಗೆ ನಿಮ್ ನಿರೀಕ್ಷೆ ಮೀರಿ ಸ್ಥಾನಗಳು 28 ಗೆದ್ದಿದ್ರೆ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಪವನ್ ಖೇರಾ ಹೇಳ್ತಾರೆ, ಕಾಂಗ್ರೆಸ್ನ ಪವನ್ ಖೇರಾ, ಎಕ್ಸಿಟ್ ಪೋಲ್ ಬಂದಾಗ ಬಿಜೆಪಿ ಖುಷಿ ಆಗುತ್ತೆ, ರಿಸಲ್ಟ್ ಬಂದಾಗ ನಾವು ಖುಷಿ ಆಗ್ತೀವಿ ಅಂತ. ಹೌ ಡು ಯು ರಿಯಾಕ್ಟ್? ಹೌದು, 2014 2019 ನಲ್ಲಿ ಅವರಿಗೆ ಖುಷಿ ಆಗಿರ್ಬೇಕಲ್ಲ. 2014 ಮತ್ತು 19ರಲ್ಲಿ ಅಧಿಕೃತ ವಿರೋಧ ಪಕ್ಷದ ಸ್ಥಾನವೂ ಸಿಗದೇ ಇದ್ದ ಕಾರಣಕ್ಕೆ ಕಾಂಗ್ರೆಸ್ಸಿಗರಿಗೆ ಖುಷಿ ಆಗಿರ್ಬೋದು. ರೈಟ್. ಮುರುಗೇಶ್ ನಿರಾಣಿ ಅವರಿದ್ದಾರೆ. ಸಿಟಿ ರವಿ ಅವರೇ, ನಿಮ್ಮ ಸಹನೆ ತಾಳ್ಮೆ ನಮ್ಮ ಜೊತೆಯಲ್ಲಿ ಇರಲಿ. ಇನ್ನೊಂದೆರಡು ಪ್ರಶ್ನೆಗೆ ಉತ್ತರ ಬೇಕು ನಿಮ್ಮಿಂದ. ಮುರುಗೇಶ್ ನಿರಾಣಿ ಸರ್, ನೀವೇನ್ ಹೇಳ್ತೀರಿ? 359 368 ಪಿಮಾಕ್ ಹಾಗೆ ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರಕಾರ. ಮೇಡಮ್, ನಮ್ಗೆ ಇನ್ನೂವರೆಗೆ ವಿಶ್ವಾಸ ಇದೆ. ನಾಳೆ 4ನೇ ತಾರೀಕಿನ ಫಲಿತಾಂಶ 400 ಪಾರ್ ಆಗೇ ಆಗ್ತದೆ ಅನ್ನುವಂತ ಆತ್ಮವಿಶ್ವಾಸ ಇದೆ. ನಮ್ಮ ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿಜಿ ಅವರು, ಅಮಿತ್ ಶಾ ಜಿ ಅವರು, ನಡ್ಡಾಜಿ ಅವರು ಇಡೀ ದೇಶವನ್ನೇ ಸುತ್ತಿ ಎಲ್ಲ ಮತದಾರರಿಗೆ ನಮ್ಮ ಮುಂದಿನ ಭಾರತದ ಭವಿಷ್ಯ ಇಡೀ ಜಗತ್ತಿನಲ್ಲಿ ಮೊದಲನೇ ಸ್ಥಾನದಲ್ಲಿ ತರಲಿಕ್ಕೆ ಅವ್ರು ಮಾಡಿರುವಂತ ಪ್ರಯತ್ನ, ಅವ್ರ ಯೋಜನೆಗಳ ಹಿನ್ನೆಲೆ, ಅವರು ನಡೆದು ಬಂದ ದಾರಿ, ಅದು ಅಷ್ಟೇ ಅಲ್ಲದೆ ಕಳೆದ 14 ವರ್ಷ ಮುಖ್ಯಮಂತ್ರಿಗಳು, 10 ವರ್ಷ ಪ್ರಧಾನಮಂತ್ರಿಗಳಾಗಿ 24/7 ಒಂದೇ ಒಂದು ರಜೆ ತೆಗೆದುಕೊಳ್ಳಾರ್ದೇನೆ ದೇಶಕ್ಕಾಗಿ ದುಡಿತಾ ಇರುವಂತ ಹಿನ್ನೆಲೆಯಲ್ಲಿ ನಮ್ಗೆ ಇವತ್ತಿಗೂ ಆತ್ಮವಿಶ್ವಾಸ ಇದೆ. ನಮ್ಮನ್ನ 400+ ನಮಗ್ ಬಂದೇ ಬರ್ತದೆ. ಕರ್ನಾಟಕದಲ್ಲಿ ಸರ್ 2 ಸಂಸ್ಥೆಗಳ ಸಮೀಕ್ಷೆ ಪ್ರಕಾರ ಒಂದರಲ್ಲಿ 22, ಒಂದರಲ್ಲಿ 18ರಿಂದ 20 ಅಂತ ಹೇಳಿ ಕಳ್ಕೊಳ್ತಿರೋದು ಯಾವ ಕ್ಷೇತ್ರಗಳು ಇರಬಹುದು, ಯಾವ ಕಾರಣಕ್ಕೆ? ನೋಡಿ, ಫಲಿತಾಂಶಗಳು ಏನ್ ಸರ್ವೆ ರಿಪೋರ್ಟ್ಗಳು ಹಿಂದೆ ಒಂದ್ಸಲ ತಿರುಗಿ ನೋಡಿದಾಗ ಸಾಕಷ್ಟು ವ್ಯತ್ಯಾಸಗಳಾಗಿದೆ. ಆದ್ರೆ ನಾವು 28ಗೆ 28 ಗೆಲ್ತೀವಿ ಅನ್ನೋಂಥದ್ದು ಇರ್ಬೋದು, 1-2 ಸೀಟ್ ಹೆಚ್ಚು ಕಡಿಮೆ ಆಗ್ಬಹುದು. ಆದ್ರೆ ಕಾಂಗ್ರೆಸ್ನವರು
ನಾವು 20 ಸೀಟ್ ಗೆಲ್ತೇವೆ ಅನ್ನೋಂಥದ್ದು ಏನಿತ್ತು, 20 ಸೀಟ್ ಗೆಲ್ಲಲ್ಲ, ಅವರು 2 ಸೀಟ್ ಏನಾರ ಗೆಲ್ಬಹುದು. ಅದ್ರ ಸಲುವಾಗಿ ನಮ್ದು ಒಳ್ಳೆ ಪರ್ಫಾರ್ಮೆನ್ಸ್ ಕಳೆದ 25 ವರ್ಷದಿಂದ ನಾವು 17 ಸೀಟ್ ಗೆದ್ದಲು ಜಾಸ್ತಿನೇ ಗೆದ್ಕೋತ ಬಂದಿದ್ದೀವಿ. ಆದ್ರೆ ಮೊನ್ನೆ 2019ರಲ್ಲಿ ನಾವು 25+1 26 ಸೀಟ್ಗಳನ್ನು ನಾವು ಗೆದ್ದಿದ್ದೀವಿ. ಈ JDS ಶಕ್ತಿನೂ ನಮ್ ಜೊತೆ ಇರ್ತಾ ಇರೋದ್ರಿಂದ ನಿಶ್ಚಿತವಾಗಿಯೂ ಸಹಿತ ನಾವು ಅಂದ್ರೆ 25 ನಿಮ್ಮ ಪ್ರಕಾರ ಸೀಟ್ ಗ್ಯಾರಂಟಿಗಳ ಪರಿಣಾಮ ಇಲ್ವೇ ಇಲ್ವಾ? ಹಾಗೆ ಒಂದಷ್ಟು ಲೋಕಲ್ ಇಶ್ಯೂ ಬಗ್ಗೆ ಕಾಂಗ್ರೆಸ್ನ ನಾಯಕರು ಮಾತನಾಡಿದ್ರು. ಬರ ಪರಿಹಾರದಲ್ಲಿ ತಾರತಮ್ಯ ಆಗ್ತಾ ಇದೆ, ತೆರಿಗೆಯಲ್ಲಿ ವಂಚಿಸ್ತಾ ಇದೆ ಕೇಂದ್ರ ಸರ್ಕಾರ, ರಾಜ್ಯದ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ. ಈ ರೀತಿ ಲೋಕಲ್ ಇಶ್ಯೂಗಳು ಕೆಲವೊಂದಷ್ಟು ಅದನ್ನಿಟ್ಕೊಂಡು, ಹಾಗೆ ಗ್ಯಾರಂಟಿ ರೀತಿಯ ಜನಕಲ್ಯಾಣ ಯೋಜನೆಗಳು ಕಾಂಗ್ರೆಸ್ನಿಂದ ಮಾತ್ರ ಅನ್ನೋ ಇದ್ಯಾವುದು ಕೂಡ ವರ್ಕೌಟ್ ಆಗಿಲ್ಲ ಅಂತ ಹೇಳ್ತೀರಾ? ನೋಡಿ, ಗ್ಯಾರಂಟಿಗಳು ವರ್ಕೌಟ್ ಆಗಿರ್ಬೋದು, ಅದಕ್ಕೆ ನಾವು ಸ್ವಾಗತ ಮಾಡ್ತಾ ಇದೀವಿ. ಇನ್ನು ಸಾಕಷ್ಟು ಅದ್ರ ಬಗ್ಗೆ ಬಿಟ್ಟು ಹೋದವ್ರಿಗೆ ಅನುಕೂಲತೆಯನ್ನು ಮಾಡಿಕೊಡುವಂತದ್ದು ಕಾಂಗ್ರೆಸ್ಸಿನ ಕರ್ತವ್ಯ ಆಗಿದೆ. ಅವ್ರು ಘೋಷಣೆಯನ್ನು ಮಾಡಿದ್ದಾರೆ. ನುಡಿದಂತೆ ನಡೆದಿದ್ದೀವಿ ಅನ್ನುವಂತ ಮಾತಲ್ಲಿ 75% ರೀಚ್ ಆಗಿದ್ದಾರೆ. ಕಳೆದ 1 ವರ್ಷದಿಂದ ಯಾವುದೇ ಒಂದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಇದು ಕೇವಲ ಭಾರತೀಯ ಜನತಾ ಪಾರ್ಟಿ JDS ಬೇಜಾರದಲ್ಲಿ ಇಲ್ಲ, ರೂಲಿಂಗ್ ಪಾರ್ಟಿ MLAಗಳನ್ನೇ ಸಹಿತ ಸಾಕಷ್ಟು ಸರ್ಕಾರದ ಬಗ್ಗೆ ಬೇಜಾರುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರವ್ರ ಕನ್ಸೆನ್ಸ್ಗೆನೆ ಒಂದೇ ಒಂದು ಭೂಮಿ ಪೂಜೆ ಇಲ್ಲ, ಒಂದೇ ಒಂದು ಉದ್ಘಾಟನೆಗಳಿಲ್ಲ. ಕಳೆದ 1 ವರ್ಷದಿಂದ ಸ್ವತಂತ್ರ ಸಿಕ್ಕ ಮೇಲೆ ಇಷ್ಟೊಂದು ದೊಡ್ಡದಾದ ಬಜೆಟ್ ಅನ್ನ ಮಂಡನೆ ಮಾಡಿದ ನಂತರವೂ ಸಹಿತ ಆದ್ರೆ ನಿರಾಣಿ ಅವರೇ ಮತ್ತು CT ರವಿ ಅವರೇ, ಎಲ್ಲ ಕಡೆ 3ನೇ ಬಾರಿ ಕೂಡ ಅಂದ್ರೆ ಎಲ್ಲ ರಾಜ್ಯಗಳಲ್ಲಿ BJP ಯಥಾಸ್ಥಿತಿಯನ್ನು ಕಾಯ್ದುಕೊಳ್ತಾ ಇದೆ, ಕರ್ನಾಟಕ ಹೊರತುಪಡಿಸಿ. ನಿಮ್ಮಂತ ನಾಯಕರು, ನಿರಾಣಿ ಅಂತ ನಾಯಕರು, CT ರವಿ ಅಂತ ನಾಯಕರು ವಿಧಾನಸಭಾ ಚುನಾವಣೆಗಳಲ್ಲಿ ಸೋತಾಗ ಈಗ ಲೋಕಸಭಾ ಚುನಾವಣೆಯಲ್ಲಿ ಅಪೇಕ್ಷಿತರಾಗಿದ್ರಿ. ಒಂದು ವೇಳೆ ನಿಮಗೆಲ್ಲರಿಗೂ ಕೂಡ ಅಂದರೆ ನಿಮ್ಮಂಥ ನಾಯಕರುಗಳನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಿದ್ದಿದ್ರೆ 28ಕ್ಕೆ 28 ಕೂಡ ಬರ್ತಿತ್ತಾ? ನಿಮ್ಮಂಥ ನಾಯಕರನ್ನ ಬಳಸಿಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ಎಡವತಾ ಇದೆಯಾ ರಾಜ್ಯ BJP? ಇಲ್ಲ ಸರ್, ನಾವು ಲೋಕಸಭಾ ಚುನಾವಣೆಗೆ ನಾವು ಇಂಟ್ರೆಸ್ಟ್ ಅನ್ನು ತೋರಿಸಿರ್ಲಿಲ್ಲ, ನಾವು ಟಿಕೆಟ್ಗೆ ಅರ್ಜಿನೂ ಹಾಕಿರ್ಲಿಲ್ಲ. ನಾವು ರಾಜ್ಯ ರಾಜಕಾರಣದಲ್ಲಿ ನಾನು ಆಸಕ್ತಿ ವಹಿಸಿರುವುದರಿಂದ ಈಗ ಸ್ಪರ್ಧೆ ಮಾಡಿರುವಂತ ನಮ್ಮ ಅಭ್ಯರ್ಥಿಗಳಿಗೆ ನಾವು ತನುಮನದಿಂದ ಹಗಲು ರಾತ್ರಿ ಗೆಲ್ಲಿಸುವುದರ ಸಲುವಾಗಿ ಪ್ರಯತ್ನ ಮಾಡಿದ್ದೇವೆ. ಅವರು ಅದಕ್ಕೆ ಎಲ್ಲರೂ ಸೂಕ್ತವಾಗಿದ್ದಾರೆ. ನಿಶ್ಚಿತವಾಗಿಯೂ ಹೆಚ್ಚಿನ ಸೀಟುಗಳನ್ನು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಸದಸ್ಯರು ಗೆಲ್ಲಿಸ್ತೇವೆ. CT ರವಿ ಅವರು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚುನಾವಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರಿ, ಮಧ್ಯಪ್ರದೇಶದಲ್ಲಿ ಗೆಲ್ಲಿಸಿದ್ರು. ಈ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ BJP ಮಾಡಿದಂತಹ ಒಂದಷ್ಟು ಗ್ರೌಂಡ್ ವರ್ಕ್ ಇದು ಮತ್ತಷ್ಟು ಈ ರಿಸಲ್ಟ್ ನಲ್ಲಿ ಪ್ರತಿಫಲಿಸಬೇಕಾಗಿತ್ತ ಅಂತ ಹೇಳಿ, ಅಂದ್ರೆ 400 ಪಾರ್ ಅನ್ನೋ ಕಾನ್ಫಿಡೆನ್ಸ್ ಕೇವಲ ಕಾರ್ಯಕರ್ತರ ಲೆವೆಲ್ ಅಲ್ಲಿ, ನಾಯಕರ ಲೆವೆಲ್ ಅಲ್ಲಿ ಮಾತ್ರವಲ್ಲದೆ ಈ ನಂಬರ್ಗಳಲ್ಲೂ ರಿಫ್ಲೆಕ್ಟ್ ಆಗಬೇಕಿತ್ತ ಅಂತ ಹೇಳಿ. ಅಲ್ಲ ನೋಡಿ, ನಮ್ ಗುರಿ 400 ರನ್ ದಾಟಬೇಕು, NDA 370 ಭಾರತೀಯ ಜನತಾ ಪಾರ್ಟಿ ದಾಟಬೇಕು ಅಂತಕ್ಕಂಥದ್ದು ನಮ್ ಗುರಿ ಇಟ್ಕೊಂಡಿದ್ವಿ. ಅದ್ ದಾಟಬೇಕು ಅಂದ್ರೆ ಸ್ವಾಭಾವಿಕವಾಗಿ ನಮ್ಗೆ ಪೂರ್ವ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಹೆಚ್ಚು ಸ್ಥಾನವನ್ನ ಗೆದ್ರೆ ಮಾತ್ರ ಆ ಗುರಿಯನ್ನ ದಾಟೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ನಮ್ಮ ಪ್ರಯತ್ನ ಚೆನ್ನಾಗಿ ಮಾಡಿದೀವಿ. ತಮಿಳ್ನಾಡಿನಲ್ಲಿ ಕಳೆದ ಬಾರಿ 1 ಸೀಟು ಇರ್ಲಿಲ್ಲ, ಈಗ ಕನಿಷ್ಠ 3ರಿಂದ 5 ಸೀಟ್ವರೆಗೂ ತೋರಿಸ್ತಾ ಇದ್ದಾರೆ. ಅದು ಒಂದು ಪಾಸಿಟಿವ್ ಗ್ರೋತ್. ಕೇರಳದಲ್ಲಿ 1 ಸೀಟು ಇರ್ಲಿಲ್ಲ, ಆಂಧ್ರದಲ್ಲಿ 1 ಸೀಟು ಇರ್ಲಿಲ್ಲ. ಈ ಸರಿ ಆಂಧ್ರದಲ್ಲಿ, ತಮಿಳ್ನಾಡಿನಲ್ಲಿ, ತೆಲಂಗಾಣದಲ್ಲಿ ಹೆಚ್ಚುವರಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಕರ್ನಾಟಕದಲ್ಲಿ ನಾವು 28ಕ್ಕೆ 28 ಸ್ಥಾನ ಗೆಲ್ಲಬೇಕು ಅನ್ನೋ ಗುರಿ ಇಟ್ಕೊಂಡೆ ನಾವು ಕೆಲಸ ಮಾಡಿದೀವಿ. ಈಗ ಟಿಕೆಟಿಗಾಗಿ ಕೆಲಸ ಮಾಡುವಂತ ಮನಸ್ಥಿತಿ ಇರೋರು ಬೇರೆ ಇರ್ತಾರೆ. ನಾನು ಪಕ್ಷದ ಕಾರ್ಯಕರ್ತ, ಸಿದ್ಧಾಂತಕ್ಕಾಗಿ ಕೆಲಸ ಮಾಡೋನು. ನಿಮ್ಗೆ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ, 43 ಸಭೆಗಳನ್ನ ಇಡೀ ರಾಜ್ಯದಲ್ಲಿ ಸಾರ್ವಜನಿಕ ಸಭೆ, 2ನೇ ಅತಿ ಹೆಚ್ಚು ರಾಜ್ಯ ಸುತ್ತಿದ್ದು ನೀವೇ. ಎಸ್, ಆ ರೀತಿ ಕೆಲಸ ಮಾಡಿದೀವಿ. ಇದು ಮುಗಿದ ತಕ್ಷಣ ತಮಿಳ್ನಾಡಿಗೆ ಹೋಗಿದ್ದೇನೆ. ಮೊದಲು ಆರಂಭದಲ್ಲಿ ತಮಿಳ್ನಾಡು, ಆಮೇಲೆ ಕರ್ನಾಟಕ ಮುಗಿದ ತಕ್ಷಣವೇ ಉತ್ತರ ಪ್ರದೇಶಕ್ಕೆ ಹೋಗಿ ಅಲ್ಲಿ 12 ದಿನ ಕೆಲಸ ಮಾಡಿ ಬಂದಿದ್ದೇನೆ. ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡೋದು, ಗೆಲುವಿಗಾಗಿ ಕೆಲಸ ಮಾಡೋದು. ಮತ್ತೆ ಇಡೀ ಚುನಾವಣೆ ನಮ್ಮ ಸರ್ಕಾರದ ನೀತಿ, ನಮ್ಮ ಕಾರ್ಯಕರ್ತರಾಗಿ ಒಬ್ಬ ಕಾರ್ಯಕರ್ತರಾಗಿ ಶಿಸ್ತಿನ ಸಿಪಾಯಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ನೀವು ಕೆಲಸ ಮಾಡೋದಕ್ಕೆ ಸಿದ್ಧರಿದ್ದೀರಿ. ಆದರೆ ಗುರುತಿಸುವಂಥ ಸಂದರ್ಭದಲ್ಲಿ ನಿಮ್ಮಂಥವರುಗಳನ್ನು, ನೀವಿರಬಹುದು ಅಥವಾ ನಿರಾಣಿ ಅಂತವರು ಇರಬಹುದು ಅಥವಾ ಈಶ್ವರಪ್ಪನವರ ಮಗ, ಅವರ ಡಿಮಾಂಡ್ಗಳೇನಿತ್ತು ಆ ಸಂದರ್ಭದಲ್ಲಿ ಕೆಲವು ಎಡವಟ್ಟುಗಳಾದ ಕಾರಣಕ್ಕಾಗಿ ಕಳೆದ ಬಾರಿಯಷ್ಟು ಕೂಡ ರೀಚ್ ಆಗೋದಕ್ಕಾಗ್ತಾ ಇಲ್ವಾ? ಇದರ ಬಗ್ಗೆ ವಿಶ್ಲೇಷಣೆ ನಿಮ್ಮ ಹತ್ರ ಕೇಳಿದ್ರೆ ನಿಮ್ಮ ಉತ್ತರ ಏನು? ಎಲ್ಲ ಕಡೆ ಕಳೆದ ಬಾರಿಯಷ್ಟೇ ಉಳಿಸ್ಕೊಂಡಿದೆ, ತಮಿಳುನಾಡು ಅಂತ ರಾಜ್ಯಗಳಲ್ಲಿ ಹೆಚ್ಚಿಸ್ಕೊಂಡಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಕರ್ನಾಟಕದಂಥ ರಾಜ್ಯದಲ್ಲಿ
ಆಲ್ರೆಡಿ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಅಧಿಕಾರಕ್ಕೆ ಬಂದಂಥ BJP ಅಂತ ಹೆಗ್ಗಳಿಕೆ ಇರುವಂಥ ರಾಜ್ಯದಲ್ಲಿ ಕಳೆದುಕೊಳ್ಳುವಂಥ ಪ್ರಯತ್ನ, ಎಲ್ಲ ಘಟಾನುಘಟಿ ನಾಯಕರು ಹೊರಗಡೆ ನಿಂತಿದ್ದಾರೆ. ಯಾಕೆ ಹಾಗೆ? ಅಲ್ಲ, ಒಂದು ನಾನು ಅದನ್ನ ನಿಮ್ ನಡುವೆ ವಿಶ್ಲೇಷಣೆ ಮಾಡಕ್ ಬಯಸಲ್ಲ. ಒಂದ್ ನಂಬಿಕೆ ಇದೆ, ಪಕ್ಷದ ಬಗ್ಗೆ ಕೆಲಸ ಮಾಡೋದು ಮಾತ್ರ ನಮ್ ಜವಾಬ್ದಾರಿ. ಪಕ್ಷ ನಮ್ ಬಗ್ಗೆ ಯೋಚನೆ ಮಾಡುತ್ತೆ. ಕೊಡ್ಬೇಕಾದ್ರೆ ದೇವರು ಬಡ್ಡಿ ಸಮೇತ ಸೇರ್ಸೇ ಕೊಡ್ತಾನೆ, ಆ ವಿಶ್ವಾಸ ಇದೆ. ಕೊಡ್ಲಿ ಕೊಡದೆ ಇರ್ಲಿ, ಅಲ್ಲ ನೋಡಿ 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 ನಾವಾದ್ರೂ ಒಂದ್ ಒಳ್ಳೆ ಕಾಲದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ವಿ. ನಮ್ಗಿಂತ ಹಿಂದೆ ಕೆಲಸ ಮಾಡಿದವ್ರು ಕೇವಲ ಸಿದ್ಧಾಂತ ಕೆಲಸ ಮಾಡಿದ್ದಾರೆ. ಅವ್ರು ಯಾವ ಅಧಿಕಾರನೂ ಅನುಭವಿಸಿಲ್ಲ, ವಿಚಾರಕ್ಕಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಹೋಲಿಸ್ಕೊಂಡಾಗ ನಮಗೆ ದೇವ್ರು ಇಷ್ಟೆಲ್ಲ ಕೊಟ್ಟಿದ್ದಾನೆ. ಆಸೆ ಕೊನೆ ಇಲ್ಲ. ಸರ್ ದೇವ್ರು ಅಂತ ತುಂಬಾ ಹೇಳ್ತಾ ಇದ್ದೀರಿ. ನೀವು ಹೇಳಿದ ತಕ್ಷಣ ನೆನಪಾಯ್ತು, ಒಂದು ಕಾಲದಲ್ಲಿ ಇಟ್ಸ್ ಅ ಸೀರಿಯಸ್ ಕ್ವೆಶ್ಚನ್, ಒಂದು ಕಾಲದಲ್ಲಿ ರಾಮ ಮಂದಿರದ ವಿಚಾರ ಬಿಜೆಪಿಯನ್ನ ಒಂದು ಚಿಕ್ಕ ಹಂತದಿಂದ ಆ ಒಂದು ಚಳವಳಿಯನ್ನು ನಡ್ಕೊಂಡು ಬಂತು, ಬಹಳ ದೊಡ್ಡ ಮಟ್ಟಕ್ಕೆ ಅಧಿಕಾರದ ಬಾಗಿಲಿಗೆ ತಂದು ನಿಲ್ಲಿಸ್ತು ರಾಮ ಮಂದಿರದ ವಿಚಾರ. ಇವತ್ತು ಒಂದು ಕಾಲದಲ್ಲಿ ಅಷ್ಟು ದೊಡ್ಡ ಒಂದು ಘಟನೆ, ಒಂದು ಸಾಧಿಸಲೇಬೇಕಾಗಿರೋ ಬಹುದೊಡ್ಡ ಗೋಲ್ ಅಂತಿದ್ದದ್ದು ಇವತ್ತು ಸಾಧಿತವಾಗಿದೆ. ಬಹಳ ಚೆನ್ನಾಗಾಯ್ತು, ಅದರ ಪ್ರಾಣ ಪ್ರತಿಷ್ಠಾಪನೆ ಆಯ್ತು, ಇಡೀ ದೇಶಾದ್ಯಂತ ಪ್ರಪಂಚದಾದ್ಯಂತ ಜನಗಳು ಸಂತೋಷ ಪಟ್ರು, ಅದಕ್ಕೊಂದು ಹೊಸ ನರೇಟಿವ್ ಸಿಕ್ತು. ವಂಡರ್ಫುಲ್. ಎಲೆಕ್ಷನ್ ಅಲ್ಲಿ ಅದು ಮ್ಯಾಟರ್ ಆಗ್ಲಿಲ್ವಾ ಅಂತ ಬಿಜೆಪಿಗೆ? ಬಹುಶಃ ಒಂದು ಚುನಾವಣೆಗಾಗಿ ನಾವು ರಾಮ ಮಂದಿರದ ವಿಚಾರವನ್ನು ಎತ್ಕೊಂಡಿದ್ದಲ್ಲ. ನಾವು ಅದೊಂದು ಅಸ್ಮಿತೆ, ಭಾರತದ ಅಸ್ಮಿತೆಯ ಪ್ರಶ್ನೆಯನ್ನಾಗಿ ರಾಮ ಮಂದಿರದ ಅಂದ್ರೆ ಪುನರುತ್ಥಾನ ಅಂತ ಯಾವುದನ್ನು ಕರೀತೇವೆ, ಆ ಪುನರುತ್ಥಾನದ ಕಾರಣಕ್ಕೆ ಬಿಜೆಪಿಗೆ ಚುನಾವಣೆಗೆ ರಾಮ ಮಂದಿರ ಬೇಕಾಗಿತ್ತು. ಯಾಕಂತಂದ್ರೆ ಎಷ್ಟೊಂದು ಎಲೆಕ್ಷನ್ಸ್ ಅಲ್ಲಿ ರಾಮ ಮಂದಿರ ನಿಮ್ ಪ್ರಣಾಳಿಕೆನಲ್ಲಿತ್ತು ಸರ್, ನಿಮ್ ಪ್ರಣಾಳಿಕೆನಲ್ಲಿತ್ತು. ರಾಮ ಮಂದಿರ ಇಲ್ಲೇ ಇರೋ ಪ್ರಣಾಳಿಕೆ ಇತ್ತ ನಿಮ್ದು? ಕಾಂಗ್ರೆಸ್ ರಾಮ ಮಂದಿರ ಮತ್ತು ರಾಮನ ವಿರೋಧಿಯಾಗಿ ವರ್ತನೆ ಮಾಡಿದ ಕಾರಣಕ್ಕಾಗಿ ಅದರ ರಾಜಕೀಯ ಲಾಭ ನಮಗಾಯ್ತು. ಅವರೇ ರಾಮ ಮಂದಿರ ಕಟ್ಬಿಟ್ಟಿದ್ರೆ ನಾವು ಹೋರಾಟ ಮಾಡುವ ಪ್ರಶ್ನೆಯೇ ಬರ್ತಿರ್ಲಿಲ್ಲ. ಅವರೇ ರಾಮ ಮಂದಿರಕ್ಕಿದ್ದ ಎಲ್ಲ ಅಡೆತಡೆಗಳನ್ನು ನಿವಾರಿಸ್ಬಿಟ್ಟಿದ್ರೆ ಅವರು ಹಿಂದೂ ವಿರೋಧಿ, ಹಿಂದುತ್ವದ ವಿರೋಧಿ ಅಂತ ಕರೆಸ್ಕೊಳ್ಳುವಂತ ದುಸ್ಥಿತಿಯೇ ಅವ್ರಿಗೆ ಬರ್ತಿರ್ಲಿಲ್ಲ. ನಾವು ಅಸ್ಮಿತೆಯ ಕಾರಣಕ್ಕಾಗಿಯೇ ಹೋರಾಟ ಮಾಡಿದ್ದು, ರಾಜಕಾರಣಕ್ಕಾಗಿ ಅಲ್ಲ. ರಾಜಕೀಯ ಲಾಭ ನಮಗಾಗಿರ್ಬೋದು, ಅದು ಕಾಂಗ್ರೆಸ್ನ ತಪ್ಪು ನೀತಿಯ ಕಾರಣದಿಂದ ನಮಗೆ ರಾಜಕೀಯ ಲಾಭ ಆಯ್ತು. ಅವರು ಕೂಡ ರಾಮ ಮಂದಿರ ಆಗ್ಲೇಬೇಕು ಅಂತ ನಿಲುವು ಪ್ರತಿಪಾದಿಸಿದ್ರೆ ನಮಗೆಲ್ಲ ರಾಜಕೀಯ ಲಾಭ ಆಗ್ತಿತ್ತು. ಸಿಟಿ ರವಿ ಅವರೇ, ನೀವು ತಮಿಳುನಾಡು ಹಾಗೆ ಕೇರಳದ ಬಗ್ಗೆ ಮಾತನಾಡ್ತಿದ್ರಿ. ವಿಶ್ಲೇಷಕರು ಹೇಳ್ತಾ ಇರೋದು ವೋಟ್ ಶೇರ್ ಹೆಚ್ಚಾಗಬಹುದು, ಸೀಟ್ಗಳಿಗೆ ಅನುಮಾನ ಇದೆ ಅಂತ ಹೇಳಿ. ಇನ್ನು ನೀವು ಪೂರ್ವ ಭಾಗದ ರಾಜ್ಯಗಳ ಬಗ್ಗೆ ಮಾತನಾಡ್ತಿದ್ರಿ. ಡೆವಲಪ್ಮೆಂಟ್ ಓರಿಯೆಂಟೆಡ್ ಚುನಾವಣಾ ಪ್ರಚಾರ, ಈಸ್ಟ್ ಬಗ್ಗೆ ಬಜೆಟ್ಗಳಲ್ಲೂ ಕೂಡ ಯಥೇಚ್ಛವಾಗಿ ಈಶಾನ್ಯ ರಾಜ್ಯಗಳಿಗೆ ಅನುದಾನವನ್ನು ಎತ್ತಿಟ್ಟದ್ದನ್ನು ನಾವು ಗಮನಿಸಿದ್ವಿ. ಬಟ್ ಮಣಿಪುರದಂತ ಇಶ್ಯೂ ಬಂತು, ಅದು ಡ್ಯಾಮೇಜ್ ಮಾಡ್ತಾ? ಈ ಪ್ರಶ್ನೆ ಅಂತೂ ಇದ್ದೇ ಇದೆ. ಅಲ್ಲ, ಈಗ ನೀವು ರಿಸಲ್ಟ್ ಬಂದ ನಂತರ ಅದರ ಅವಲೋಕನ ಮಾಡಿದಾಗ ವಾಸ್ತವಿಕವಾಗಿರೋ ಸಂಗತಿಗಳು ಗೊತ್ತಾಗತ್ತೆ. ಈಗ ಬಂದಿರೋದು ಸಮೀಕ್ಷೆಯಲ್ಲಿ ನಾವು ಸಂತೋಷ ಪಡ್ತಕ್ಕಂಥ ತುಂಬಾ ಸಂಗತಿಗಳಿದಾವೆ. ಬಿಜೆಪಿ 272 ಮ್ಯಾಜಿಕ್ ಅನ್ನ 3ನೇ ಬಾರಿ ದಾಟುತ್ತೆ, ಸಂತೋಷ ಪಡೋ ಸಂಗತಿ. ಮತ್ತೆ NDA ಕಳೆದ ಸಾರಿಗಿಂತ ಹೆಚ್ಚಿನ ಸ್ಥಾನವನ್ನು ಗಳಿಸುತ್ತೆ, ಅದು ಕೂಡ ಸಂತೋಷ ಪಡುವಂತ ಸಂಗತಿ. 3ನೇ ಬಾರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪ್ರೋ ಇನ್ಕಂಬ್ರೆನ್ಸಿ ಇದೆ ಅನ್ನೋದು ಸಂತೋಷ ಪಡುವಂತ ಸಂಗತಿ. ಇಂಡಿ ಒಕ್ಕೂಟ ನಾವೇನ್ ಬಂದೇ ಬಿಟ್ವಿ, ಯಾರು ಪ್ರಧಾನ ಮಂತ್ರಿ ಅಂತ ಹೇಳಿ ಅವರು ಮುಂಚೆನೆ ಚರ್ಚೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಅವ್ರಿಗೆ ವಿರೋಧ ಪಕ್ಷದ ನಾಯಕರು ಯಾರು ಅಂತ ತೀರ್ಮಾನ ಮಾಡೋದು ಕಷ್ಟ ಆಗತ್ತೆ. ಯಾಕೆಂದ್ರೆ ಚುನಾವಣೆ ನಂತರ ಮತ್ತೆ ಇಂಡಿ ಒಕ್ಕೂಟ ಒಡೆದು ಹೋಗೋದು ಗ್ಯಾರಂಟಿ. ಇವತ್ತೇ ಇಂಡಿ ಒಕ್ಕೂಟಕ್ಕೆ ಸೇರಿದ ಕೆಲವರು ಬಂದಿಲ್ಲ, ಹಾಗಾಗಿ ಅವ್ರ ಫ್ರೆಂಡ್ಲಿ ಫೈಟಿಗೆ ಆಮೇಲೂ ನಿಂತ್ಕೋಬಹುದು. ಹಾಗಾಗಿ ನಾವು ಈ ಸಮೀಕ್ಷೆ ನಮಗೆ ಸಮಾಧಾನ ತಂದಿದೆ. 4ನೇ ತಾರೀಕು ಫಲಿತಾಂಶ ತೃಪ್ತಿಯನ್ನು ತರುತ್ತೆ. ರೈಟ್. ನಿರಾಣಿ ಅವರ ಕಡೆದಾಗ ಒಂದು ಪ್ರಶ್ನೆ ಇದೆ. ಮುರುಗೇಶ್ ನಿರಾಣಿ ಅವರೇ, ಕಡೆದಾಗಿ ಕಾಂಗ್ರೆಸ್ 6 ಸ್ಥಾನಗಳನ್ನ ಗೆಲ್ಬಹುದು ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಅವರ ಪ್ರಿಡಿಕ್ಷನ್ ಇನ್ನೂ ಜಾಸ್ತಿ ಇತ್ತು ಕಾಂಗ್ರೆಸ್ನವ್ರದ್ದು, ಆದ್ರೆ ಎಕ್ಸಿಟ್ ಪೋಲ್ ಏನ್ ಹೇಳ್ತಾ ಇದೆ ಅಂದ್ರೆ 6 ಸ್ಥಾನಗಳನ್ನ ಗೆಲ್ಬಹುದು ಅಂತ. ಮುರುಗೇಶ್ ನಿರಾಣಿ ಅವರೇ, ಉತ್ತರ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಸ್ಥಾನವನ್ನು ಗೆಲ್ಬಹುದಾ ಕಾಂಗ್ರೆಸ್? ಗೆಲ್ಬಹುದು ಅಂದ್ರೆ ಯಾವ್ದು ಅಂತ ಹೇಳ್ತೀರಿ? ನೋಡಿ ಅಮ್ಮ, ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂತದ್ದು 20 ಸೀಟ್ಗಳನ್ನ ಅವ್ರು ಇವತ್ತು ಗೆಲ್ಬೇಕನ್ನಂತ ಇರುವಂತದ್ದು 6 ಸೀಟ್ಗಳಂತ ಹೇಳ್ತಾ ಇದ್ದಾರೆ. ಅದ ನನ್ನ ಲೆಕ್ಕದಲ್ಲಿ 2 ರಿಂದ 3 ಸೀಟ್ಗಳನ್ನ ಮಾತ್ರ ಅವ್ರು ಗೆಲ್ಬಹುದು. ನಮ್ಮ ಬೆಳಗಾವ್ ಡಿವಿಷನ್ ನಲ್ಲಿ ಕಿತ್ತೂರು ಕರ್ನಾಟಕ ಅಂತ ಹೇಳ್ತಾ ಇದ್ವಿ, 100ಕ್ಕೆ 100ರಷ್ಟು ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಲೋಕಸಭಾ ಸದಸ್ಯರನ್ನ ನಾವು ಗೆಲ್ತಾ ಇದ್ದೀವಿ.